ಸೊ ಇದೀಗ ಲೈವ್ ಬಂದಂತ ಮುಕ್ಲಪ್ಪ ಅವರ ಹೆಂಡತಿ ಗಾಯತ್ರಿ ಏನಿದ್ದಾರೆ, ಸೊ ಇವರು ಕೆಲವೊಂದಿಷ್ಟು ಶಾಕಿಂಗ್ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತಾರೆ. ಸೊ ಇದನ್ನ ಕೇಳಿದಂತ ಅವರ ತಂದೆ ತಾಯಿ ಕೂಡ 100% ಶಾಕ್ ಆಗ್ತಾರೆ. ಮತ್ತೆ ಎಲ್ಲರೂ ಕೂಡ ಅಷ್ಟೇನೆ. ಇವ್ರು ಹೇಳುವಂತ ವಿಚಾರ ಏನಪ್ಪಾ ಅಂದ್ರೆ, ನನಗೆ ಇಷ್ಟ ಇದ್ದೆ, ನಾವು ಪ್ರೀತಿ ಮಾಡ್ತಾ ಇದ್ವಿ, ಇಷ್ಟಪಟ್ಟು ನಾವು ರಿಜಿಸ್ಟರ್ ಮ್ಯಾರೇಜ್ ಅನ್ನ ಮಾಡ್ಕೊಂಡಿದೀವಿ. ನಮ್ಮ ತಾಯಿ ಏನು ಪೊಲೀಸರ ಮುಂದೆ ಆಗಿರ್ಬೋದು, ಸಂಘದವರ ಸಂಘಟನೆಯ ಮುಂದೆ ಈ ರೀತಿಯ ಒಂದು ಸುಳ್ಳು ವಿಚಾರವನ್ನ ಹೇಳ್ತಾ ಇದ್ದಾರೆ. ಅದೆಲ್ಲವೂ ಕೂಡ ಶುದ್ಧ ಸುಳ್ಳು. ನಮ್ಮ ತಾಯಿನೇ ನಮ್ಮ ಮದುವೆಯಾದ ಮೇಲೆ ಸಪೋರ್ಟ್ ಅನ್ನು ಸಹ ಮಾಡಿದ್ರು. ಎಲ್ಲಾ ದಾಖಲೆಗಳು ಕೂಡ ನನ್ನ ಹತ್ರ ಇದೆ. ನಾನು ಇಷ್ಟಪಟ್ಟೆ ಮುಕ್ಳಪ್ಪ ಅವರನ್ನ ಮದುವೆ ಆಗಿದ್ದೇನೆ. ನನ್ನ ಗಂಡನ ಬಗ್ಗೆ ಇಲ್ಲ ಸಲ್ಲದ ಒಂದು ಅಪಪ್ರಚಾರನ ಮಾಡಬೇಡಿ ಎನ್ನುವಂತ ಒಂದು ಸ್ಟೇಟ್ಮೆಂಟ್ ಲೈವ್ ಕೂಡ ಬಂದು ಈ ಒಂದು ಮಾಹಿತಿಯನ್ನ ಮುಕ್ಳಪ್ಪ ಮೊಹಮ್ಮದ್ ಹನೀಫ್ ಅಲಿಯಾಸ್ ಮುಕ್ಳಪ್ಪ ಏನಿದ್ದಾರೆ, ಖ್ವಾಜಾ ಮುಕ್ಳಪ್ಪ, ಸೊ ಅವರ ಪತ್ನಿ ಇದೀಗ ತಿಳಿಸಿದ್ದಾರೆ. ಸೊ ಈ ಒಂದು ವಿಚಾರ ದೊಡ್ಡ ಮಟ್ಟಿಗೆ ನ್ಯೂಸ್ ಕೂಡ ಆಗಿತ್ತು. ಎಲ್ಲಾ ಕಡೆ ಅಷ್ಟೇನೆ ಮುಕ್ಳಪ್ಪ ಅವರ ವಿರುದ್ಧ ಕೆಂಡ ಕಾರಕ್ಕೆ ಶುರು ಮಾಡಿದ್ರು. ಯಾಕೆಂದ್ರೆ ಒಂದು ಹಿಂದೂ ಹುಡುಗಿಯ ಒಂದು ತಲೆ ಕೆಡಿಸಿ ಮದುವೆ ಆಗಿದ್ದಾರೆ ಅಂತ, ಮತ್ತೆ ಸುಳ್ಳು ದಾಖಲೆಯನ್ನ ಕೊಟ್ಟಿದ್ದಾರೆ ಎನ್ನುವಂತ ಒಂದು ವಿಚಾರಕ್ಕೆ ಬಜರಂಗದ ಬೇರೆ ಬೇರೆ ಹಿಂದೂ ಪರ ಸಂಘಟನೆಯವರು ಕೂಡ ಮುಕ್ಳಪ್ಪ ಅವರ ವಿರುದ್ಧ ಸ್ಟೇಷನ್ ಮೆಟ್ಲೆತ್ತಿದ್ರು. ಮತ್ತೆ ಗಾಯತ್ರಿ ಅಂತ ಏನಿದ್ದಾರೆ, ಈಗ ಮುಕ್ಳಪ್ಪ ಮದುವೆ ಆಗಿದೆಲ್ಲ ಹುಡುಗಿ ಗಾಯತ್ರಿ ಅವರ ತಂದೆ ತಾಯಿ ಕೂಡ ಸ್ಟೇಷನ್ ಹತ್ರ ಹೋಗಿ ಮತ್ತೆ ಮಾಧ್ಯಮದ ಮುಂದೆ ಕೂಡ ಕಣ್ಣೀರ್ ಹಾಕುತ್ತಾ ನಮ್ಮ ಮಗಳನ್ನ ವಾಪಸ್ ಹಿಂತಿರುಗಿಸಿ ಕೊಡಿ, ನಮ್ಮ ಮಗಳು ನನಗೆ ಬೇಕು, ಮೋಸ ಮಾಡಿ ಕರ್ಕೊಂಡು ಹೋಗಿದ್ದಾನೆ ಅಂತ, ಶೂಟಿಂಗ್ ಅಂತ ಹೇಳಿ ಹೋಗಿ ಮದುವೆನ ಮಾಡ್ಕೊಂಡಿದ್ದಾನೆ, ನಾವು ಮಗಳಿಗೆ ತಲೆಯನ್ನ ಕೆಡಿಸಿದ್ದಾನೆ ಅಂತ ಅವರ ತಂದೆ ತಾಯಿ ಆರೋಪವನ್ನ ಮಾಡಿದ್ರು. ಆದ್ರೆ ಈಗ ಮಗಳೇ ಅಂದ್ರೆ ಗಾಯತ್ರಿನೇ ಈ ರೀತಿ ನಮ್ಮ ತಾಯಿ ಸುಳ್ಳು ಹೇಳಿದ್ದಾರೆ. ಸೊ ಅವ್ರಿಗೂ ಕೂಡ ವಿಚಾರ ಗೊತ್ತಾದ್ಮೇಲೆ ಅವರು ಕೂಡ ಸಪೋರ್ಟ್ ಮಾಡಿದ್ರು. ಅವ್ರು ಹೇಳಿದೆಲ್ಲವೂ ಕೂಡ ಶುದ್ಧ ಸುಳ್ಳು, ನನಗೆ ಇಷ್ಟಪಟ್ಟು ನಾನು ಮದುವೆ ಆಗಿದೆ ಅನ್ನುವಂತ ಒಂದು ಮಾತನ್ನ ಇದೀಗ ಗಾಯತ್ರಿ ಅವರು ಸ್ಪಷ್ಟಪಡಿಸ್ತಾ ಇದ್ದಾರೆ. ಒಟ್ಟಾರೆ ಇಬ್ರು ಕೂಡ ಇಬ್ರು ಕೂಡ ಇಷ್ಟಪಟ್ಟೆ ಮದುವೆ ಆಗಿದ್ದಾರೆ. ಅಫಿಷಿಯಲ್ ಆಗಿ ಅವರು ದಾಖಲೆ ಸಮೇತ ರಿಜಿಸ್ಟರ್ ಮ್ಯಾರೇಜ್ ಅನ್ನ ಮಾಡ್ಕೊಂಡಿದ್ದಾರೆ. ಸೊ ಹೀಗಾಗಿ ಏನ್ ಮಾಡಕ್ ಬರುವುದಿಲ್ಲ. ಬಟ್ ಈ ರೀತಿ ಆಗಿದ್ದನ್ನ ಸಂಘಟನೆಯವರು ಖಂಡಿಸಿದ್ದಾರೆ. ಅವರ ತಂದೆ ತಾಯಿ ಅಳಲನ್ನು ಕೂಡ ತೋಡ್ಕೊಂಡು ಕಣ್ಣೀರ್ ಹಾಕ್ತಾ ಇದ್ದಾರೆ. ಸೊ ಈ ರೀತಿ ನನ್ನ ಮಗಳು ನಮಗೆ ಮೋಸ ಮಾಡ್ಬಿಟ್ಲು, ಮುಸಲ್ಮಾನ್ ಹುಡುಗನನ್ನ ಹೋಗಿ ಮದುವೆ ಆಗಿದ್ದಾಳೆ, ನಾನು ಕೂಡ ಅಂದ್ಕೊಂಡಿರಲಿಲ್ಲ ಈತ ಅಂದ್ರೆ ಮುಕ್ಳಪ್ಪ ಈ ರೀತಿ ನಮಗೆ ಮೋಸ ಮಾಡ್ತಾನೆ ಅಂತ, ಅಕ್ಕ ಅಂತಿದ್ದ, ಈಗ ನೋಡಿದ್ರೆ ಮದುವೆ ಆಗ್ಬಿಟ್ಟಿಯಾನೆ ಅಂತ ಅವರು ಕಣ್ಣೀರ್ ಹಾಕಿದ್ದಾರೆ. ಅಂದ್ರೆ ಗಾಯತ್ರಿ ಅವರ ತಂದೆ ತಾಯಿ ಕಣ್ಣೀರ್ ಹಾಕಿದ್ದಾರೆ.